ನಲ್ಲಿ ಬ್ಯಾನ್ ಮಾಡಬಹುದಾಗಿತ್ತು. ಯಾಕೆ ಓಪನ್ ಇಕ್ಕಿದ್ದಾರೆ OTT ಚಾನೆಲ್ಸ್ ಅಲ್ಲಿ? ಉತ್ತರ ನೋಡಿ, ಬ್ಯಾನ್ ಮಾಡಬೇಕಲ್ವಾ? ತಾಲಿಬಾನ್ ಅನ್ನ ಇವ್ರು ಯಾಕೆ ಸಟಾನಿಕ್ ವರ್ಸಸ್ ಅಂತಾರೆ? ಸಟಾನಿಕ್ ವರ್ಸಸ್ ಚಲನಚಿತ್ರನ ಯಾವ್ದೋ ನಾವಲ್ ಗೆತ್ಕೊಂಡು ಅಲ್ಲಿ ರಜಾಕ್ ಅವರೇ ಈ ಪ್ರಶ್ನೆ ಕೇಳಿಸ್ಕೊಳ್ಳಿ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಹರಿ ಸರ್ ಉತ್ತರ ಕೊಡ್ಲಿ. ನಿಮಗೆ ಸಮಯ ಕೊಡ್ತೀನಿ ಸರ್, 1 ನಿಮಿಷ. ನೀವು ಬೇರೆಯವ್ರು ಮಾತಾಡುವಾಗ ಕೇಳಿಸ್ಕೋಬೇಕು. ಮೈಕ್ ಆಫ್ ಇದೆ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಹರಿ ಸರ್, ಅಮೃತೇಶ್ ಸರ್, ಮಹೇಶ್ ನೀವು ಉತ್ತರ ಕೊಡಿ. ನೀವು ಕೇಳಬೇಕು ಸರ್. ನಾವು ಡಾಲರ್ ವಿಚಾರಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ, ಅವಾಗ ಬಂದು ಮಾತಾಡಿ. ಕೇಳಿಸ್ಕೊಳ್ಳಿ ಫಾರೂಕ್ ಅವರೇ. 25% ಇವತ್ತು ಹಾಕಿದ್ದಾರೆ. ಆಯ್ತು ಸರ್, ಅಟ್ಯಾಕ್ ಇಂದ ಕೇಳಿಸ್ಕೋಬೇಕು ರಜಾಕ್ ಅವರೇ. ರಜಾಕ್ ಅವರೇ ಕೇಳಿಸ್ಕೋಬೇಕು ರಜಾಕ್ ಅವರೇ. ನಾವು ಯು ಹ್ಯಾವ್ ಟು ಲಿಸನ್. ದಾಳಿಗಳಾಯ್ತು, ಚಿಕ್ಕ ಚಿಕ್ಕ ಮಕ್ಕಳು ಸತ್ತೋದ್ರು, ಪ್ಯಾಲೆಸ್ಟೀನ್ ಅವರು ಅನುಭವಿಸಿದ್ರು. ಹೌದು ಸರ್, ಅದೇ ಪ್ಯಾಲೆಸ್ಟೀನ್ ನ ಕೆಲವರು ಸಪೋರ್ಟ್ ಮಾಡ್ತಾ ಇರುವ ಹಮಾಸ್ ಉಗ್ರರು ನಡೆಸಿದ ನರಮೇಧ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಫಾರೂಕ್ ಅವರು ಉತ್ತರ ಕೊಡ್ಲಿ. ಕೇವಲ ಹಮಾಸ್ನವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ, ಹಮಾಸ್ಗೆ ಪ್ಯಾಲೆಸ್ಟೀನ್ ನಲ್ಲಿ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ, ಹಮಾಸ್ ಉಗ್ರರು ನಡೆಸುವಂತಹ ಭಯೋತ್ಪಾದಕ ಚಟುವಟಿಕೆ ನರಮೇಧವನ್ನು ಕೂಡ ನಾವು ಸಹಿಸಿಕೊಳ್ತೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತೀವಿ, ಪ್ಯಾಲೆಸ್ಟೀನ್ ಜಿಂದಾಬಾದ್ ಅಂತೀವಿ. ಯಾವ ಮನಸ್ಥಿತಿ ಸರ್ ಇದು? ಫಾರೂಕ್ ಅವರೇ, ಹೇಳ್ದವ್ರು ನಿಮಗೂ ಗೊತ್ತು ಯಾರಿದ್ದಾರೆ ಅಂತ, ಯಾರು ನಿಮಗೂ ಗೊತ್ತು. ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ತಪ್ಪು ಹಂಗಲ್ಲ, ನಾನು ನಿಮ್ಗೆ ಕೇಳ್ತಾರೆ ಸಿಂಪಲ್. ನೀವು ಹೇಳಿದವರು ಅಂತ ಹೇಳ್ತೀರಾ, ನೀವು ವಿಧಾನಸೌಧದಲ್ಲಿ ಹೇಳಿದ್ರು ಅಂತ ಹೇಳ್ತೀರಾ, ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಆನಂದರಾವ್ ಸರ್ಕಲ್ ಹತ್ರ ಏನು ಅವ್ರು ಪ್ರೊಟೆಸ್ಟ್ ನಡೆಸುವಾಗ ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು, ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಬಿಜೆಪಿ ಅವರು ನಿಮಿಷ ನಾನು ಹೇಳೋದು, ಬಿಜೆಪಿ ಅವರು ಒಂದ್ ನಿಮಿಷ ಯಾಕೆ ಮಾತಾಡ್ತೀರಾ? ನೀವು ಮಾತಾಡುವಾಗ ಏನಾದ್ರು ನಾನು ಮಾತಾಡಿದ್ದೀನಿ? ನಾನು ಹೇಳೋದು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಎಲ್ಲರಿಗೂ ಒಂದೇ ವ್ಯವಸ್ಥೆಗಳಿರಬೇಕು, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ನೀವು ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಮಾತಾಡಿದ್ರೆ ಬರೀ ಹಿಂದೂ ಮುಸ್ಲಿಂ ಬೆಳಗ್ಗೆ ಎದ್ರೆ ಸಂಜೆವರೆಗೂ ರಾತ್ರಿವರೆಗೂ ಮಲಗೋವರೆಗೂ ಬೆಳಗ್ಗೆ ನಾವು ಮುಂದೆ ಬಂದು ಮಕ್ಳಿಗೆ ನಾವು ಫ್ಯೂಚರ್ ಏನು ಹೇಳ್ಕೊಡ್ಬೇಕು ಹೇಳಿ? ನಾವು ಬರೀ ಹಿಂದೂ ಈಗ ಮಾತಾಡ್ತಾ ಇದ್ರಲ್ಲ ಫರೂಕ್, ಈಗ ಒಂದು ವಿಷಯ ಹೇಳ್ತೀನಿ. ರಜಾಕು ಈಗ ನಾವೆಲ್ಲ ಒಂದು ವಿಷಯ ಹೇಳ್ತೀವಿ, ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಂಡಿದ್ದೆ. ನೀವು ಪರವಾಗಿ ನಿಮ್ಮದನ್ನ ನೋಡ್ಬೇಕು, ಮಾತಾಡ್ತೀರಿ. ಹೌದಪ್ಪ, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಬಗ್ಗೆ ಬಹಳ ಮಾತಾಡಂತವ್ರು. CBFC ಇಸ್ ಒನ್ ಆರ್ಗನೈಸೇಷನ್. ಅಲ್ಲಿ ಏನಾದ್ರು ಸರ್ಟಿಫಿಕೇಶನ್ ಹೆಚ್ಚು ಕಡಿಮೆ ಇದ್ರೆ ಅಪೀಲ್ ಹೋಗ್ತಾರೆ. ಅಲ್ಲೊಂದು ಅಪೀಲ್ ಹೋಗ್ಬೋದಲ್ಲ. ಈಗಲೂ ನಿಮ್ಗೆ ದಿಸ್ ಇಸ್ ನಾಟ್ ಅವರ್ ಸ್ಟೇಟ್ ಫಿಲ್ಮ್ ಅಲ್ವಾ? ಒಂದ್ ನಿಮಿಷ ಸರ್, ಹೌ ಕ್ಯಾನ್ ಯು ಅಪೀಲ್ ದಿಸ್? ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಲೀಗಲ್ಲಿ ಮಾಹಿತಿ ಇಲ್ಲ ಅಂದ್ರೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ಇಲ್ಲ, ಲೀಗಲ್ ಮಾಹಿತಿ ನಾನು ಕೊಡ್ತೀನಿ. ಕ್ಯಾನ್ ಯು ಗೋ ಅಂಡ್ ಅಪೀಲ್ ಫಾರ್ ದಿಸ್? ಯೆಸ್ ಯು ಕ್ಯಾನ್. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಸ್ಕ್ರೀನಿಂಗ್ ಮಾಡಿ ಅಂತ ಯಾಕೆ ಮಾಡಕ್ ಆಗೋದಿಲ್ಲ? ನೀವು ಇದನ್ನೆಲ್ಲ ಇದ್ರೆ ಕಾಶ್ಮೀರಿ ಕೇರಳ ಫೈಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತಾಡ್ಕೊಂಡ್ ಬಂದ ಅಂತೀರಿ. ಸುಮ್ಮನೆ ಡೋಂಟ್ ಡೈವರ್ಟ್. ನನಗಿರೋ ಪ್ರಶ್ನೆ ಪ್ಲೀಸ್ ಸರ್, ಪ್ಲೀಸ್ ಒಬ್ಬರಾದ್ಮೇಲೆ ಒಬ್ಬರು. ಅಮೃತೇಶ್ ಅವ್ರ ಸಮಯ. ನಾನು ಬರ್ತೀನಿ ಸರ್, ಅಮೃತೇಶ್ ಸರ್, ಈಗ ಸಿನಿಮಾ ಪ್ರದರ್ಶನ ಮಾಡಬಾರದು ಅನ್ನೋ ನಿಲುವು ಕೇಂದ್ರ ಸರ್ಕಾರದಾದ್ಮೇಲೂ ಕೂಡ ಒಬ್ಬ ಸಿನಿಮಾ ರಂಗದ ಪ್ರತಿನಿಧಿ ಬಂದು ನಿಂತ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಇದನ್ನು ವಿರೋಧಿಸಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಲ್ಲಬೇಕು, ಅವ್ರ ಇಂಟೆನ್ಷನ್, ಉದ್ದೇಶ, ಈ ರೀತಿಯ ಮಾತುಗಳನ್ನ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶವನ್ನು ನಾವು ಪ್ರಶ್ನೆ ಮಾಡಬಾರ್ದ? ಅಮೃತೇಶ್ 100% ಇದು ಮಾಡ್ಬೋದು. ಒಂದೇನು ಹೇಳ್ತೀನಿ ಅಂದ್ರೆ, ಇಟ್ ಈಸ್ ಆಲ್ರೆಡಿ ಅವ್ರಿಗೆ ಅದೊಂದು ಬೂಸ್ಟ್ ಮಾಡಿದ್ದಾರೆ. ನೀನು ಈ ಸಬ್ಜೆಕ್ಟ್ ಅನ್ನ ರೈಸ್ ಮಾಡಬೇಕು. ಆಸ್ ಎ ಅಂಬಾಸಿಡರ್ ಹಿ ಹ್ಯಾಸ್ ಪೇಯ್ಡ್ ಫಾರ್ ದಟ್. ಗೊತ್ತಾಯ್ತಾ? ಎರಡನೇದು, ಮಾತೆತ್ತಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇವ್ರು ಬಿಡೋದಿಲ್ಲ ಅಂತ. ಇವ್ರಿಗೆ 5 ಫಿಲಮ್ಗಳಲ್ಲಿ 1 ಫಿಲಮನ್ನು ಅಲೋ ಮಾಡಿ ಇನ್ನು 4 ಫಿಲಮನ್ನು
ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿಯ ಕಂಟೆಂಟ್ ಏನೋ ಸರಿ ಇಲ್ಲ ಅಂತ ಅದನ್ನ ಚಾಲೆಂಜ್ ಮಾಡಿ. ಒಂದ್ ನಿಮಿಷ ಹೇಳ, ನನ್ಗೆ ಗೊತ್ತಿದೆ, ನಾ ಹೇಳ್ತೀನಿ ಅದನ್ನ ನೀವು ಈಗ ಕರ್ನಾಟಕದ ಫಿಲಂ ಇವರು ಏನು ಡಿಪಾರ್ಟ್ಮೆಂಟ್ ಇದೆ ಅವರದ್ದಕ್ಕೆ ಚಾಲೆಂಜ್ ಇಟ್ ಬಿಫೋರ್ ದಿ ಹೈಕೋರ್ಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಮಾಡಿ ಮೇಂಟೈನಬಿಲಿಟಿ. ಆಮೇಲೆ ನೋ ಅಂತ ಇಲ್ಲಿ ಸುಮ್ಮನೆ ಏನೋ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಹೋಗಿ ನಾಳೆ ಬೆಳಿಗ್ಗೆ ಹಾಕಿ ಬಾಗಿಲು ತಟ್ಟಿ ರಾತ್ರಿ 12 ಗಂಟೆಗೆ ಬಾಗಿಲು ತೆಗಿತಾರೆ. ಯಾವ ಕೋರ್ಟ್ಗಳು ತೆಗಿಯಲ್ಲ ಅಂತಲ್ಲ. ವೈ ಯು ಆರ್ ನಾಟ್ ಚಾಲೆಂಜ್? ಟೆಲ್ ಮಿ. ಸುಮ್ಮನೆ ಏನೋ ಒಂದು because we are able to see ಅದಲ್ಲ, ಹರೀಶ್ ಸರ್ದು ಒಂದು reaction ತಗೊಂಡು ಮಹೇಶ್ ಅದಲ್ಲ. OTT platform. That is not the thing. ಹರೀಶ್ ಸರ್ದು ಒಂದು ರಿಯಾಕ್ಷನ್ ತಗೊಂಡು, ಕ್ಷಮೆ ಇರಲಿ ಸರ್, ಪಿ ವಿ ಹರೀಶ್ ಸರ್ದು ಒಂದು ರಿಯಾಕ್ಷನ್ ತಗೊಂಡು ಮಹೇಶ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಹರಿ ಸರ್, ಒಂದು ಕೇಂದ್ರ ಸರ್ಕಾರ ನಿರ್ಧಾರ ಬ್ಯಾನ್ ಮಾಡಬಹುದಾಗಿತ್ತು. ಫಾರೂಕ್ ಯಾಕೆ ಓಪನ್ ಇಕ್ಕಿದ್ದಾರೆ OTT ಚಾನೆಲ್ಸ್ ಅಲ್ಲಿ? ಉತ್ತರ ನೋಡಿ, ನೀವೇನು ಬ್ಯಾನ್ ಮಾಡಬೇಕಲ್ವಾ? ತಾಲಿಬಾನನ ಇವ್ರು ಯಾಕೆ ಸಟಾನಿಕ್ ವರ್ಸಸ್ ಅಂತಾರೆ? ಸಟಾನಿಕ್ ವರ್ಸಸ್ ಚಲನಚಿತ್ರನ ಯಾವ್ದೋ ನಾವಲ್ ಗೆತ್ಕೊಂಡು ಅಲ್ಲಿ ಸತ್ತ ರಜಾಕ್ ಅವರೇ ಈ ಪ್ರಶ್ನೆ ಕೇಳಿಸ್ಕೊಳ್ಳಿ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಹರೀಶ್ ಸರ್ ಉತ್ತರ ಕೊಡ್ಲಿ. ನಿಮಗೆ ಸಮಯ ಕೊಡ್ತೀನಿ ಸರ್, 1 ನಿಮಿಷ. ನೀವು ಬೇರೆಯವ್ರು ಮಾತಾಡುವಾಗ ಕೇಳಿಸ್ಕೋಬೇಕು. ಮೈಕ್ ಆಫ್ ಇದೆ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಹರೀಶ್ ಸರ್, ಅಮೃತೇಶ್ ಸರ್, ಮಹೇಶ್ ನೀವು ಉತ್ತರ ಕೊಡಿ. ನೀವು ಕೇಳಬೇಕು ಸರ್. ನಾವು ಡಾಲರ್ ವಿಚಾರಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ, ಅವಾಗ ಬಂದು ಮಾತಾಡಿ. ಕೇಳಿಸ್ಕೊಳ್ಳಿ ಫಾರೂಕ್ ಅವರೇ. 25% ಇವತ್ತು ಹಾಕಿದ್ದಾರೆ. ಆಯ್ತು ಸರ್, ಅಟ್ಯಾಕ್ ಇಂದ ಕೇಳಿಸ್ಕೋಬೇಕು ರಜಾಕ್ ಅವರೇ. ರಜಾಕ್ ಅವರೇ ಕೇಳಿಸ್ಕೋಬೇಕು ರಜಾಕ್ ಅವರೇ. ನಾವು ಯು ಹ್ಯಾವ್ ಟು ಲಿಸನ್. ದಾಳಿಗಳಾಯ್ತು, ಚಿಕ್ಕ ಚಿಕ್ಕ ಮಕ್ಕಳು ಸತ್ತೋದ್ರು, ಪ್ಯಾಲೆಸ್ಟೀನ್ ಅವರು ಅನುಭವಿಸಿದ್ರು. ಹೌದು ಸರ್, ಅದೇ ಪ್ಯಾಲೆಸ್ಟೀನ್ ನ ಕೆಲವರು ಸಪೋರ್ಟ್ ಮಾಡ್ತಾ ಇರುವ ಹಮಾಸ್ ಉಗ್ರರು ನಡೆಸಿದ ನರಮೇಧ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಫಾರೂಕ್ ಅವರು ಉತ್ತರ ಕೊಡ್ಲಿ. ಕೇವಲ ಹಮಾಸ್ನವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ, ಹಮಾಸ್ಗೆ ಪ್ಯಾಲೆಸ್ಟೀನ್ ನಲ್ಲಿ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ, ಹಮಾಸ್ ಉಗ್ರರು ನಡೆಸುವಂತಹ ಭಯೋತ್ಪಾದಕ ಚಟುವಟಿಕೆ ನರಮೇಧವನ್ನು ಕೂಡ ನಾವು ಸಹಿಸಿಕೊಳ್ತೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತೀವಿ, ಪ್ಯಾಲೆಸ್ಟೀನ್ ಜಿಂದಾಬಾದ್ ಅಂತೀವಿ. ಯಾವ ಮನಸ್ಥಿತಿ ಸರ್ ಇದು ಫಾರೂಕ್ ಅವರೇ? ಹೇಳ್ದವ್ರು ನಿಮಗೂ ಗೊತ್ತು ಯಾರಿದ್ದಾರೆ ಅಂತ, ಯಾರು ನಿಮಗೂ ಗೊತ್ತು. ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ತಪ್ಪು ಹಂಗಲ್ಲ, ನಾನು ನಿಮ್ಗೆ ಕೇಳ್ತಾರೆ ಸಿಂಪಲ್. ನೀವು ಹೇಳಿದವರು ಅಂತ ಹೇಳ್ತೀರಾ, ನೀವು ವಿಧಾನಸೌಧದಲ್ಲಿ ಹೇಳಿದ್ರು ಅಂತ ಹೇಳ್ತೀರಾ, ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಆನಂದರಾವ್ ಸರ್ಕಲ್ ಹತ್ರ ಏನು ಅವ್ರು ಪ್ರೊಟೆಸ್ಟ್ ನಡೆಸುವಾಗ ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು, ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಬಿಜೆಪಿ ಅವರು ನಾನು ಹೇಳೋದು, ಬಿಜೆಪಿ ಅವರು ಒಂದ್ ನಿಮಿಷ ಯಾಕೆ ಮಾತಾಡ್ತೀರಾ? ನೀವು ಮಾತಾಡುವಾಗ ಏನಾದ್ರು ನಾನು ಮಾತಾಡಿದ್ದೀನಿ. ನಾನು ಹೇಳೋದು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಎಲ್ಲರಿಗೂ ಒಂದೇ ವ್ಯವಸ್ಥೆಗಳಿರಬೇಕು, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ನೀವು ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಮಾತಾಡಿದ್ರೆ ಬರೀ ಹಿಂದೂ ಮುಸ್ಲಿಂ ಬೆಳಗ್ಗೆ ಎದ್ರೆ ಸಂಜೆವರೆಗೂ ರಾತ್ರಿವರೆಗೂ ಮಲಗೋವರೆಗೂ ಬೆಳಗ್ಗೆ ನಾವು ಮುಂದೆ ಬಂದು ಮಕ್ಳಿಗೆ ನಾವು ಫ್ಯೂಚರ್ ಏನು ಹೇಳ್ಕೊಡ್ಬೇಕು ಹೇಳಿ? ನಾವು ಬರೀ ಹಿಂದೂ ಈಗ ಮಾತಾಡ್ತಾ ಇದ್ರಲ್ಲ ಫರೂಕ್, ಈಗ ಒಂದು ವಿಷಯ ಹೇಳ್ತೀನಿ. ರಜಾಕು ಈಗ ನಾವೆಲ್ಲ ಒಂದು ವಿಷಯ ಹೇಳ್ತೀನಿ, ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಂಡಿದ್ದೆ. ನೀವು ಪರವಾಗಿ ನಿಮ್ಮದನ್ನ ನೋಡ್ಬೇಕು, ಮಾತಾಡ್ತೀರಿ. ಹೌದಪ್ಪ, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಬಗ್ಗೆ ಬಹಳ ಮಾತಾಡಂತವ್ರು. CBFC ಇಸ್ ಒನ್ ಆರ್ಗನೈಸೇಷನ್. ಅಲ್ಲಿ ಏನಾದ್ರು ಸರ್ಟಿಫಿಕೇಶನ್ ಹೆಚ್ಚು ಕಡಿಮೆ ಇದ್ರೆ ಅಪೀಲ್ ಹೋಗ್ತಾರೆ. ಅಲ್ಲೊಂದು ಅಪೀಲ್ ಹೋಗ್ಬೋದಲ್ಲ. ಈಗಲೂ ನಿಮಗೆ ದಿಸ್ ಇಸ್ ನಾಟ್ ಅವರ್ ಸ್ಟೇಟ್ ಫಿಲ್ಮ್ ಅಲ್ವಾ? ಒಂದ್ ನಿಮಿಷ ಸರ್, ಹೌ ಕ್ಯಾನ್ ಯು ಅಪೀಲ್ ದಿಸ್?
ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಲೀಗಲ್ಲಿ ಮಾಹಿತಿ ಇಲ್ಲ ಅಂದ್ರೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ಇಲ್ಲ ಲೀಗಲ್ ಮಾಹಿತಿ ನಾನು ಕೊಡ್ತೀನಿ. ಕ್ಯಾನ್ ಯು ಗೋ ಅಂಡ್ ಅಪೀಲ್ ಫಾರ್ ದಿಸ್? ಎಸ್ ಯು ಕ್ಯಾನ್. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಸ್ಕ್ರೀನಿಂಗ್ ಮಾಡಿ ಅಂತ ಯಾಕೆ ಮಾಡಕ್ ಆಗೋದಿಲ್ಲ? ನೀವು ಇದನ್ನೆಲ್ಲ ಇದ್ರೆ ಕಾಶ್ಮೀರಿ ಕೇರಳ ಫೈಲ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಮಾತಾಡ್ಕೊಂಡ್ ಬಂದ ಅಂತೀರಿ. ಸುಮ್ಮನೆ ಡೋಂಟ್ ಡೈವರ್ಟ್. ನನಗಿರೋ ಪ್ರಶ್ನೆ ಪ್ಲೀಸ್ ಸರ್, ಪ್ಲೀಸ್ ಒಬ್ಬರಾದ್ಮೇಲೆ ಅಮೃತೇಶ್ ಅವ್ರ ಸಮಯ. ನಾನು ಬರ್ತೀನಿ ಸರ್, ಬರ್ತೀನಿ. ಅಮೃತೇಶ್ ಸರ್, ಈಗ ಸಿನಿಮಾ ಪ್ರದರ್ಶನ ಮಾಡಬಾರ್ದು ಅನ್ನೋ ನಿಲುವು ಕೇಂದ್ರ ಸರ್ಕಾರದ ಆದ್ಮೇಲೂ ಕೂಡ ಒಬ್ಬ ಸಿನಿಮಾ ರಂಗದ ಪ್ರತಿನಿಧಿ ಬಂದು ನಿಂತ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಇದನ್ನು ವಿರೋಧಿಸಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಲ್ಬೇಕು, ಅವ್ರ ಇಂಟೆನ್ಷನ್ ಉದ್ದೇಶ ಈ ರೀತಿಯ ಮಾತುಗಳನ್ನ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶವನ್ನು ನಾವು ಪ್ರಶ್ನೆ ಮಾಡಬಾರ್ದ? ಅಮೃತೇಶ್ 100% ಇದು ಮಾಡ್ಬೋದು. ಒಂದೇನು ಹೇಳ್ತೀನಿ ಅಂದ್ರೆ ಇಟ್ ಈಸ್ ಆಲ್ರೆಡಿ ಅವ್ರಿಗೆ ಅದೊಂದು ಬೂಸ್ಟ್ ಮಾಡಿದ್ದಾರೆ. ನೀನು ಈ ಸಬ್ಜೆಕ್ಟ್ ಅನ್ನ ರೈಸ್ ಮಾಡಬೇಕು. ಆಸ್ ಎ ಅಂಬಾಸಿಡರ್ ಹಿ ಹ್ಯಾಸ್ ಪೇಯ್ಡ್ ಫಾರ್ ದಟ್. ಗೊತ್ತಾಯ್ತಾ? ಎರಡನೇದು ಮಾತೆತ್ತಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇವ್ರು ಬಿಡೋದಿಲ್ಲ ಅಂತ. ಇವ್ರಿಗೆ 5 ಫಿಲಮ್ಗಳಲ್ಲಿ 1 ಫಿಲಮನ್ನು ಅಲೋ ಮಾಡಿ ಇನ್ನು 4 ಫಿಲಮನ್ನು ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿಯ ಕಂಟೆಂಟ್ ಏನೋ ಸರಿ ಇಲ್ಲ ಅಂತ ಅದನ್ನ ಚಾಲೆಂಜ್ ಮಾಡಿ. ಒಂದ್ ನಿಮಿಷ ಹೇಳ, ಅದನ್ನ ನೀವು ಈಗ ಕರ್ನಾಟಕದ ಫಿಲಮ್ ಇವರು ಏನು ಡಿಪಾರ್ಟ್ಮೆಂಟ್ ಇದೆ ಅವರು ಚಾಲೆಂಜ್ ಇಟ್ ಬಿಫೋರ್ ದಿ ಹೈಕೋರ್ಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಮಾಡಿ ಮೇಂಟೈನಬಿಲಿಟಿ. ಆಮೇಲೆ ನೋ ಅಂತ ಇಲ್ಲಿ ಸುಮ್ಮನೆ ಏನೋ ಹೇಳಕ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ. ಹೋಗಿ ನಾಳೆ ಬೆಳಿಗ್ಗೆ ಹಾಕಿ ಬಾಗಿಲು ತಟ್ಟಿ ರಾತ್ರಿ 12 ಗಂಟೆಗೆ ಬಾಗಿಲು ತೆಗಿತಾರೆ. ಯಾವ ಕೋರ್ಟ್ಗಳು ತೆಗಿಯಲ್ಲ ಅಂತಲ್ಲ. ವೈ ಯು ಆರ್ ನಾಟ್ ಚಾಲೆಂಜ್ಡ್? ಟೆಲ್ ಮಿ. ಸುಮ್ಮನೆ ಏನೋ ಒಂದು because we are able to see ಅದಲ್ಲ, ಹರೀಶ್ ಸರ್ದು ಒಂದು ರಿಯಾಕ್ಷನ್ ತಗೊಂಡು, ಕ್ಷಮೆ ಇರಲಿ ಸರ್, PV ಹರೀಶ್ ಸರ್ದು ಒಂದು ರಿಯಾಕ್ಷನ್ ತಗೊಂಡು ಮಹೇಶ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಹರೀಶ್ ಸರ್, ಒಂದು ಕೇಂದ್ರ ಸರ್ಕಾರ ನಿರ್ಧಾರ